ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇಗ್ನೋಪಲ್ಸ್ ಚಾನಲ್. ಇಂದಿನ ಈ ವಿಡಿಯೋದಲ್ಲಿ ಜುಲೈ ಸೆಕ್ಷನ್ ಇಗ್ನೋ ಪ್ರವೇಶ ಪಡೆಯಲು ಬಯಸುವ ವಿದ್ಯಾರ್ಥಿಗಳು ಯಾವ ಯಾವ ದಾಖಲೆಗಳನ್ನು ಸಿದ್ಧಪಡಿಸಬೇಕು ಮತ್ತು ಪ್ರವೇಶ ಪಡೆಯುವ ಮೊದಲು ಯಾವ ವಿಷಯಗಳನ್ನು ಗಮನಿಸಬೇಕು ಎಂಬುದನ್ನು ನೋಡೋಣ. ಮೊದಲನೆಯದಾಗಿ, ನೀವು ಯಾವ ಕೋರ್ಸ್ಗೆ ಪ್ರವೇಶ ಪಡೆಯಲು ಇಚ್ಛಿಸುತ್ತಿದ್ದೀರೋ ಆ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಿ. ಕೋರ್ಸ್ನ ಅವಧಿ, ಶುಲ್ಕ, ಅರ್ಹತೆ ಹಾಗೂ ಇತರ ವಿವರಗಳನ್ನು ಪರಿಶೀಲಿಸಿ ನಂತರವೇ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಿ. ಜೊತೆಗೆ ಇಗ್ನೋ ಕಾಮನ್ ಪ್ರಾಸ್ಪೆಕ್ಟಸ್ ಅನ್ನು ಡೌನ್ಲೋಡ್ ಮಾಡಿ ಅದರಲ್ಲಿರುವ ನಿಯಮಗಳು ಮತ್ತು ಮಾರ್ಗಸೂಚಿಗಳನ್ನು ಓದಿಕೊಳ್ಳುವುದು ಉತ್ತಮ. ಪ್ರವೇಶ ಪಡೆಯುವ ಸಮಯದಲ್ಲಿ ನಿಮ್ಮದೇ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿಯನ್ನು ಬಳಸುವುದು ಬಹಳ ಮುಖ್ಯ. ಏಕೆಂದರೆ ಇಗ್ನೋನಿಂದ ಬರುವ ಎಲ್ಲ ನೋಟಿಫಿಕೇಶನ್ಸ್, ಅಪ್ಡೇಟ್ಗಳು ಮತ್ತು ಮಾಹಿತಿಗಳು ಇದೇ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ಗೆ ಬರುತ್ತವೆ. ಯೂಸರ್ ನೇಮ್ ರಚಿಸುವಾಗ ಅದು 8ರಿಂದ 16 ಅಕ್ಷರಗಳೊಳಗೆ ಇರಬೇಕು. ಪಾಸ್ವರ್ಡ್ ರಚಿಸುವಾಗ ಅಕ್ಷರಗಳು ಮತ್ತು ಸಂಖ್ಯೆಗಳು ಸಂಯೋಜನೆಯೊಂದಿಗೆ 8ರಿಂದ 16 ಅಕ್ಷರಗಳ ಉದ್ದದಲ್ಲಿರಬೇಕು. ನೀವು ಸೃಷ್ಟಿಸುವ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಸುರಕ್ಷಿತವಾಗಿ ನೆನಪಿಟ್ಟುಕೊಳ್ಳಿ. ಭವಿಷ್ಯದಲ್ಲಿ ಅಡ್ಮಿಟ್ ಕಾರ್ಡ್, ಅಸೈನ್ಮೆಂಟ್, ಗ್ರೇಡ್ ಕಾರ್ಡ್ ಅಥವಾ ಇತರ ದಾಖಲೆಗಳನ್ನು ಡೌನ್ಲೋಡ್ ಮಾಡಲು ಇದೇ ಲಾಗಿನ್ ವಿವರಗಳು ಅಗತ್ಯವಾಗುತ್ತದೆ. ಈಗ ಅಗತ್ಯ ದಾಖಲೆಗಳ ಬಗ್ಗೆ ನೋಡೋಣ. ಮೊದಲಿಗೆ, ಬಿಳಿ ಹಿನ್ನೆಲೆಯಿಂದ ಇರುವ ಸ್ಪಷ್ಟವಾದ ಪಾಸ್ಪೋರ್ಟ್ ಗಾತ್ರದ ಫೋಟೋ ಅಗತ್ಯವಿದೆ. ಫೋಟೋ ಜೆಪಿಜಿ ಫಾರ್ಮ್ಯಾಟ್ನಲ್ಲಿ ಇರಬೇಕು ಮತ್ತು ಅದರ ಗಾತ್ರ 100 KB ಗಿಂತ ಕಡಿಮೆ ಇರಬೇಕು. ಅದೇ ರೀತಿ ನಿಮ್ಮ ಸಹಿಯ ಸಾಫ್ಟ್ ಕಾಪಿಯು ಬೇಕಾಗುತ್ತದೆ. ಬಿಳಿ ಕಾಗದದ ಮೇಲೆ ಸಿಗ್ನೇಚರ್ ಮಾಡಿ ಅದರ ಫೋಟೋ ತೆಗೆದು ಜೆಪಿಜಿ ಫಾರ್ಮ್ಯಾಟ್ನಲ್ಲಿ 100 KB ಗಿಂತ ಕಡಿಮೆ ಗಾತ್ರದಲ್ಲಿ ಸಿದ್ಧಪಡಿಸಿಕೊಳ್ಳಿ. ಶೈಕ್ಷಣಿಕ ಅರ್ಹತಾ ದಾಖಲೆಗಳು ಅಗತ್ಯ. UG ಕೋರ್ಸ್ಗೆ ಅರ್ಜಿ ಸಲ್ಲಿಸುವವರು PUC ಅಥವಾ 12th ಪ್ರಮಾಣಪತ್ರವನ್ನು ಹೊಂದಿರಬೇಕು. PG ಕೋರ್ಸ್ಗೆ ಅರ್ಜಿ ಸಲ್ಲಿಸುವವರು ಪದವಿ ಪ್ರಮಾಣಪತ್ರ ಅಥವಾ ತಾತ್ಕಾಲಿಕ ಪ್ರಮಾಣಪತ್ರವನ್ನು ಬಳಸಬಹುದು. ವರ್ಗ ಪ್ರಮಾಣಪತ್ರ, ಅನುಭವ ಪ್ರಮಾಣಪತ್ರ ಇತ್ಯಾದಿಗಳು ಕೆಲವು ಕೋರ್ಸ್ಗಳಿಗೆ ಮಾತ್ರ ಅಗತ್ಯವಾಗಬಹುದು. ಅಗತ್ಯವಿದ್ದರೆ ಮಾತ್ರ ಅವುಗಳನ್ನು ಅಪ್ಲೋಡ್ ಮಾಡಬಹುದು. ದಾಖಲೆಗಳನ್ನು ಸ್ಕ್ಯಾನ್ ಮಾಡುವಾಗ ಮೂಲ ದಾಖಲೆಗಳನ್ನೇ ಬಳಸುವುದು ಉತ್ತಮ. ಇನ್ನೊಂದು ಮುಖ್ಯ ವಿಷಯ ಎಂದರೆ ರಿಜಿಸ್ಟ್ರೇಷನ್ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ. ಪ್ರವೇಶ ಪಡೆದ ನಂತರ ನೀವು ಪ್ರವೇಶ ರದ್ದುಪಡಿಸಿದರೂ ರಿಜಿಸ್ಟ್ರೇಷನ್ ಫೀ ಮರುಪಾವತಿ ಆಗುವುದಿಲ್ಲ. ಆದ್ದರಿಂದ ಪ್ರವೇಶ ಪಡೆಯುವ ಮೊದಲು ಎಲ್ಲ ಮಾಹಿತಿಯನ್ನು ಸರಿಯಾಗಿ ಪರಿಶೀಲಿಸಿ. ಪ್ರವೇಶ ಫಾರ್ಮ್ ಭರ್ತಿ ಮಾಡುವಾಗ ಯಾವುದೇ ತಪ್ಪುಗಳಾಗದಂತೆ ಎಚ್ಚರಿಕೆ ವಹಿಸಿ. ಒಮ್ಮೆ ತಪ್ಪು ಮಾಹಿತಿ ಸಲ್ಲಿಸಿದ ನಂತರ ಅದನ್ನು ತಿದ್ದುಪಡಿ ಮಾಡುವುದು ಕೆಲವೊಮ್ಮೆ ಕಷ್ಟಕರವಾಗಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಗ್ನೋಗೆ ಸಂಬಂಧಿಸಿದ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಟೇಕ್ ಕೇರ್. ಬೈ ಬಾಯ್.